ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ನೀವಿದು, ಈ ಜಾಗ ಬಂದು ಮಾವಿನ ತೋಟ. ಇದು ಟೋಟಲ್ ನಿಮಗೆ 3 ಎಕರೆ ಬರುತ್ತೆ. ಅದರಲ್ಲಿ ಒಂದು 3/4 ಎಕರೆ ಬಂದು ನಿಮಗೆ ಮಾವಿನ ತೋಟ ಇದೆ. 3/4 ಎಕರೆ ಅಥವಾ 1 ಎಕರೆ ಮಾವಿನ ತೋಟ. ನಿಮ್ಗೆ ಒಂದು ಅಂದಾಜು ಒಂದು 40ರಿಂದ 50 ಮಾವಿನ ಮರ ಬರುತ್ತೆ ಇದರಲ್ಲಿ. ನೋಡಿ, ಕೆಂಪು ಮಣ್ಣು. ಮಿಕ್ಕಿದೆಲ್ಲ ಖಾಲಿ ಜಾಗ. ಈ ಜಾಗ ಬಂದು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ 7 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ 11 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗ ಬೇಕು ಅನ್ನೋರು ಯಾರಾದರೂ ಈ ಬರೀ 3 ಎಕರೆ ತೊಗೊಂಡ್ರೆ, ನಾನು ಆವಾಗಲೇ ಅಲ್ಲೊಂದು ತೋರಿಸಿದ್ನಲ್ಲ ಜಾಗ, ಅದಕ್ಕೆಲ್ಲ ರೋಡ್ ಇಲ್ಲ. ನಿಮಗೆ ಅಲ್ಲಿ ಆ ಜಾಗ ಎಲ್ಲ ಸಿಗುತ್ತೆ. ಟೋಟಲ್ ಇದೊಂದು ಜಾಗ ತೊಗೊಂಡ್ರೆ ನಿಮಗೆ ಇನ್ನೂ 2 ಎಕರೆ 3 ಎಕರೆ ಸಿಗುತ್ತೆ. ನೋಡಿ, ಅದಕ್ಕೆ ಆ ಜಾಗ ಖಾಲಿ ಜಾಗಕ್ಕೆ ದಾರಿ ಇಲ್ಲ. ನೋಡಿ, ಇದು ಕೊಟ್ಬಿಡ್ತಾರೆ. ಇಲ್ಲಿಂದ ನೀವಾದರೆ ಅಲ್ಲೊಂದು ಟಾರ್ ರೋಡ್ ಇದೆ, ಅದೆಲ್ಲ ಸಿಗುತ್ತೆ ನಿಮಗೆ. ಈ 3 ಎಕರೆಗೆ ಬಂದು ನಿಮಗೆ 30 ಅಡಿ ಗೌರ್ಮೆಂಟ್ ರೋಡ್ ಇದೆ. ಇಲ್ಲ, 50 ತೆಂಗಿನ ಮಾವಿನ ಮರಕ್ಕಿಂತಲೂ ಜಾಸ್ತಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲ, 50 ಒಳಗಡೆ ಬರ್ಬೋದು. ಮಣ್ಣು ಬಂದು ಕೆಂಪು ಮಣ್ಣಿದು. ಇಲ್ಲ, ಮಾವಿನ ತೋಟ ಬಂದು 1 ಎಕರೆಲಿದೆ ಶಂಸಿನನ್ನ. ಇನ್ನು 2 ಎಕರೆ ಬಂದು ನಿಮಗೆ ಪ್ಲೈನ್ ಲ್ಯಾಂಡು. ನೋಡಿ, ಇದೆಲ್ಲ ಪ್ಲೈನ್ ಲ್ಯಾಂಡ್. ಇದು 1 ಎಕರೆಯಲ್ಲಿ ಕರೆಕ್ಟಾಗಿ 1 ಎಕರೆಗಿಂತ ಜಾಸ್ತಿನೇ ಇದೆ ಮಾವಿನ ತೋಟ. ನೋಡಿ, ಹಿಂಗೆ ಫುಲ್ಲು ಹೋದಂಗೆ ನಿಮಗೆ ಅಲ್ಲಿವರೆಗೂ ಈ ಖಾಲಿ ಲ್ಯಾಂಡೇ ಬರುತ್ತೆ. ಟೋಟಲ್ ಇದು 3 ಎಕರೆ. ನೋಡಿ, ಇವ್ರು ಯಾರಿಗೂ ಈ ಜಮೀನಿಗೆಲ್ಲ ರೋಡಿಲ್ಲ. ಇದೊಂದು ಜಮೀನು ತೊಗೊಂಡ್ರೆ ನಿಮ್ಗೆ ಇದೆಲ್ಲ ಜಮೀನು ಅಕ್ಕಪಕ್ಕ ಇರೋದೆಲ್ಲ, ರೋಡ್ ಇಲ್ದಿರೋದೆಲ್ಲ ನಿಮಗೆ ಸಿಗುತ್ತೆ. ನೋಡಿ, ಇಲ್ಲಿಂದ ನಿಮಗೆ ಒಂದು 200 ಅಡಿ ಮಾತ್ರ 30 ಅಡಿ ರೋಡು. ಅಲ್ಲಿಂದ ಟಾರ್ ರೋಡ್ ಇದೆ. 30 ಅಡಿ ರೋಡ್ ಎಲ್ಲಿಂದ ಅಪ್ಪ ಅಂತ ಕೇಳಿ. ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ 30 ಅಡಿಗಿಂತ ಜಾಸ್ತಿನೇ ಬರುತ್ತೆ ರೋಡ್. ಇದು ಜಾಗ ಮಾತ್ರ ಸೂಪರ್ ಆಗಿದೆ. ನೋಡಿ, ಊರ ಪಕ್ಕದಲ್ಲೇ ಇದೆ, ಕಾಣಿಸ್ತಿದ್ಯಾ? ಈ ಪಾರ್ಟ್ ಒಂದು ಮತ್ತು ಅಲ್ಲಿ ಆ ಬೆಲ್ಲಿ ಇದೆಯಲ್ಲ, ಅದೆಲ್ಲ ಸೇರಿಕೊಳ್ಳುತ್ತೆ. ಯಾರಾದರೂ 2 ಎಕರೆ 3 ಎಕರೆ ನೋಡ್ತಾ ಇರೋರಿಗೆ ಒಳ್ಳೆ ಜಾಗ ಇದು. ಇದು ಬಂದು ಒಳ್ಳೆ ಒಂದು ಪ್ಲೇಸ್ ಐತೆ. ಇಲ್ಲಿ ಒಂದು ಹೈಲೈಟ್ ಪ್ಲೇಸು, ಅದ್ರ ಪಕ್ಕದಲ್ಲೇ ಈ ಜಾಗ ಇದೆ. ನೋಡಿ, ಅಕ್ಕಪಕ್ಕ ಎಲ್ಲ ನಿಮಗೆ ಮಾವಿನ ತೋಟ ಮತ್ತು ಫಾರ್ಮ್ ಹೌಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ನೀವು ಏನು ಬೇಕಾದ್ರೂ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಜಾಗ ಇದು. ಯಾರಾದರೂ ಈ ಜಾಗ ಬೇಕು ಅನ್ನೋರು ವೀಡಿಯೋದೆಲ್ಲ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.